10ನೇ ತರಗತಿಯಲ್ಲಿ ಓದುತ್ತಿರುವ ಈ ಹಳ್ಳಿ ಹುಡುಗ ಕಾಗೆಯಂತೆ ಕಾಕ ಎಂದರೆ ಅಲ್ಲಿ ದೂರದಲ್ಲಿ ಹಲಸಿನ ಮರದಲ್ಲಿ ಕುಳಿತ ಕಾಗೆ ಕಾಕ ಎಂದು ಪ್ರತಿಕ್ರಿಯೆ ಕೊಡುತ್ತದೆ. ಕೊಕ್ಕರ್ಣೆಯ ಈ ಬಾಲ ಪ್ರತಿಭೆ ಮೂಡಬಿದ್ರೆಯಲ್ಲಿ ಮಾಡಿದ ಮಿಮಿಕ್ರಿಗೆ ಅದ್ಭುತ ಜನಸ್ಪಂದನೆ ದೊರೆತಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ 10ನೇ ತರಗತಿ ವಿದ್ಯಾರ್ಥಿ ಸುಮಂತ್, ತಂದೆ ವಾಸು ನಾಯ್ಕ ಕೂಲಿ ಕಾರ್ಮಿಕರು, ತಾಯಿ ಪ್ರೇಮ ಗೇರು ಬೀಜ ಕಾರ್ಖಾನೆಯಲ್ಲಿ ದುಡಿಯುತ್ತಾರೆ. ಇಬ್ಬರು ಸಹೋದರಿಯರಿದ್ದಾರೆ. ಕೊಕ್ಕರ್ಣೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲಿನಲ್ಲಿ ಓದುತ್ತಿರುವ ಸುಮಂತ್ ತನ್ನ ಮನೆಯ ಸುತ್ತ ಬರುತ್ತಿದ್ದ ನವಿಲು ಕಾಗೆ ಮನೆಯಂಗಡದಲ್ಲಿ ಮಲಗಿರುತ್ತಿದ್ದ ನಾಯಿಗಳನ್ನು ಛೇಡಿಸಲೆಂದು ಅವುಗಳ ಸ್ವರಾನುಕರಣೆ ಮಾಡಲು ಶುರು ಮಾಡಿದ. ಹುಡುಗಾಟದಲ್ಲಿ ಮಾಡಿದ ಈ ಸ್ವರಾನುಕರಣೆ ಪ್ರಯತ್ನ ಪಕ್ಷಿಗಳು ಪ್ರಾಣಿಗಳು ಪ್ರತಿಕ್ರಿಯೆ ನೀಡುವಷ್ಟು ಒರಿಜಿನಾಲಿಟಿ ಪಡೆದವು. ಕೆಂಜಾರು ಶಾಲೆಯಲ್ಲಿ 7ನೇ ತರಗತಿ ಕಲಿಯುತ್ತಿದ್ದಾಗ ಶಿಕ್ಷಕರಾಗಿದ್ದ ಅಶೋಕ್ ಶೆಟ್ಟಿ ಈ ಬಾಲ ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಸ್ವತಃ ಮಿಮಿಕ್ರಿ ಪಟುವಾಗಿದ್ದ ಅಶೋಕ್ ಶೆಟ್ಟಿ ಅವರ ಮಾರ್ಗದರ್ಶನ ಸುಮಂತ್ ಮಿಮಿಕ್ರಿ ಕಲೆಗೆ ಇನ್ನಷ್ಟು ಸೂಕ್ಷ್ಮತ್ವವನ್ನು ತುಂಬಿತು. ಶಾಲೆಯ ಶಿಕ್ಷಕರು ಸುಮಂತ್ನನ್ನು ಪ್ರತಿಭಾ ಕಾರಂಜಿಗೆ ಆಯ್ಕೆ ಮಾಡಿದ್ರು. ಆ ಬಳಿಕ ಸುಮಂತ್ ನಿರಂತರ ಬಹುಮಾನ ಗಳಿಸುತ್ತಲೇ ಬಂದ. ಈ ಬಾರಿ ಕೊಪ್ಪಳದಲ್ಲಿ ನಡೆದ ರಾಜ್ಯ ಮಟ್ಟದ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಈತ ಬಹುಮಾನ ಗಳಿಸಿದ್ದಾನೆ. ಯಕ್ಷಗಾನ ನಾಟಕಗಳಲ್ಲಿಯೂ ಸುಮಂತ್ ಆಸಕ್ತಿ ಹೊಂದಿದ್ದಾನೆ. ಮೂಡಬಿದ್ರೆಯ ಶ್ರೀ ಮಹಾದೇವಿ ಜಾನಪದ ನೃತ್ಯ ಮಂಡಳಿಯ 43ನೇ ವರ್ಷದ ಹೋಳಿ ಮಂಗಳೋತ್ಸವದಲ್ಲಿ ಈತ ಮಾಡಿದ ಮಿಮಿಕ್ರಿ ಈಗ ಅಪರೂಪದಲ್ಲಷ್ಟೇ ನಮ್ಮ ಕಿವಿಗೆ ಬೀಳುತ್ತಿರುವ ಪ್ರಾಣಿ ಪಕ್ಷಿಗಳ ಕೂಗನ್ನು ಅತ್ಯಂತ ಸಹಜ ವಾತಾವರಣದಲ್ಲಿ ಕೇಳುತ್ತಿರುವಂತಹ ಭಾವನೆಯನ್ನು ಮೂಡಿಸಿತು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಅರಚುತ್ತಿತ್ತು. ಪಕ್ಕದ ರೈಲ್ವೆ ರಸ್ತೆಯಲ್ಲಿ ರೈಲು ಹೀಗೆ ಬರುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಕಿವಿಯ ಹತ್ತಿರ ಒಂದು ದುಂಬಿ ಬಂದು ಎಂದು ಗುನುಗುತ್ತಿತ್ತು. ನಂತರ ನಾನು ಮನೆಗೆ ಕಡೆಗೆ ಹೊರಟೆನು. ನಮ್ಮ ಮನೆಯ ಬೆಕ್ಕು ನಾನು ತಂದಿರುವ ಹಾಲನ್ನು ಕಂಡಾಗ